ಸಾಫ್ಟ್ವೇರ್ ಕಂಪನಿಯ ಆ ಜೋಡಿ ನಡುವೆ ಪ್ರೀತಿ ಅಂಕುರಿಸಿತ್ತು. ಮದುವೆನೂ ಮಾಡಿಕೊಂಡಿದ್ರು. ಆದರೆ 3 ತಿಂಗಳಿಗೆ ಪತಿಯ ವಿಚಿತ್ರ ವರ್ತನೆಯಿಂದ ಬೇಸತ್ತ ಪತ್ನಿ ಮುಜುಗರ ಕಿರಿಕಿರಿ ಅನುಭವಿಸಿದ್ದಾಳೆ. ಗಂಡನಿಗೆ ಬುದ್ಧಿ ಕಲಿಸೋಕೆ ಠಾಣೆ ಮೆಟ್ಟಿಲೇರಿದ್ದಾಳೆ. ಮನೆಯಲ್ಲಿ ಬೆತ್ತಲೆಯಾಗಿ ಓಡಾಡುತ್ತಾ ಟಾರ್ಚರ್. ಪ್ರೀತಿಸಿ ಮದುವೆ ಆದವಳಿಗೆ 2 ತಿಂಗಳಲ್ಲೇ ನರಕ ದರ್ಶನ. ಇವನ ಜನ್ಮಕ್ಕಿಷ್ಟು. ಮನೆಯಲ್ಲಿ ಹೆತ್ತವರ ಮುಂದೆ ಬೆತ್ತಲೆ ಓಡಾಡ್ತಾನಂತೆ. ವಿಡಿಯೋ ತೋರಿಸಿ ಅದರಂತೆ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸ್ತಾನಂತೆ. ಹೀಗಂತ ಸ್ವತಃ ಇವನನ್ನ ಕಟ್ಟಿಕೊಂಡ ಹೆಂಡತಿ ಆರೋಪಿಸುತ್ತಿದ್ದಾರೆ. ಮದುವೆಯಾದ 3 ತಿಂಗಳಿಗೆ ಈ ಮಂಜುನಾಥನ ವಿಕೃತ ಕಾಟ ತಾಳದೆ ಪತ್ನಿ ಕೇಂದ್ರ ವಿಭಾಗದ ಮಹಿಳಾ ಠಾಣೆ ಮೆಟ್ಟಿಲೇರಿದ್ದಾರೆ. ಶಾಂತಿನಗರದಲ್ಲಿ ವಾಸವಿದ್ದ ಸಂತ್ರಸ್ತೆ ಗಂಡನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತಿದ್ದಾರೆ. ನೀನು ಅಸಹ್ಯವಾದ ವರ್ತನೆಗಳನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಕೇಳಿದೆ. ಬಟ್ ಅವ್ನು ಯಾವುದೂ ಚೇಂಜ್ ಮಾಡ್ಕೊಳ್ಳಲಿಲ್ಲ. ಅವನು ಕೊನೆಗೂ ಮತ್ತೆ ಹೋಗ್ತಾ ಏನು ಮಾಡ್ತಾ ಅದೇ ಫೈಟಿಗೆ ಸ್ಟಾರ್ಟ್ ಆಯಿತು. ನಾನು ಅವನಿಗೆ ಕೋಆಪರೇಷನ್ ಮಾಡಲ್ಲ, ನೀನು ಸೆಕ್ಶುವಲ್ ಹಂಗೆ ಬೇಕು ಹಿಂಗೆ ಬೇಕು, ನನ್ನ ಫ್ರೆಂಡ್ಸ್ಗಳೆಲ್ಲ ಹೆಂಗೆ ಎಂಜಾಯ್ ಮಾಡ್ತಾಳೆ, ನೀನೇನು ಮಾಡಲ್ಲ ಅಂತೆಲ್ಲ ಕೂತ್ಕೊಂಡ. ಅವ್ರ ಅಪ್ಪ ಅಮ್ಮಗೂ ಸದಾ ಹೇಳಿದೆ, ನೋಡಿ ಈ ಥರ ನಿಮ್ಮ ಮಗ ಬಿಹೇವ್ ಮಾಡಿದೆ, ನಂಗೆ ಅದು ಇಷ್ಟ ಆಗ್ತಿಲ್ಲ, ಇವನಿಗೆ ಇದನ್ನು ನೀವು ಬುದ್ಧಿ ಹೇಳಬೇಕು ಅಂತ. ಅವ್ರು ಯಾರು ಮಾತು ಕೇಳೋಕ್ಕೆ ರೆಡಿನೇ ಇಲ್ಲ. ನೀನು ನನ್ನ ಜೊತೆ ಸೆಕ್ಸ್ ಆದಮೇಲೆ ನೀನು ಯಾರ ಜೊತೆನ ಹೋಗು, ಯಾರ ಜೊತೆನ ಇರು ಅಂತ ಹೇಳ್ತಾನೆ. ಅಂದ ಹಾಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಮಂಜುನಾಥ್ ಮತ್ತು ಸಂತ್ರಸ್ತೆ ಇಬ್ಬರು HR ಆಗಿದ್ದವರು. 5 ವರ್ಷದಿಂದ ಪ್ರೀತಿಸುತ್ತಿದ್ದವರು. ಕಳೆದ ಸೆಪ್ಟೆಂಬರ್ನಲ್ಲಿ ಇಬ್ಬರು ಮದುವೆ ಆಗ್ತಾರೆ. ಆದ್ರೆ ದಿನಗಳದಂತೆ ಮಂಜುನಾಥ್ ವಿಚಿತ್ರವಾಗಿ ವರ್ತಿಸೋಕೆ ಆರಂಭಿಸಿದ್ನಂತೆ. ಅಶ್ಲೀಲ ವಿಡಿಯೋಗಳನ್ನ ತೋರಿಸಿ ಅದೇ ರೀತಿ ಲೈಂಗಿಕ ಕ್ರಿಯೆಗೆ ಪತ್ನಿಗೆ ಒತ್ತಾಯಿಸಿದ್ನಂತೆ. ಅಲ್ಲದೆ ಮನೆಯೊಳಗೆ ಪ್ಯಾಸೇಜ್ನಲ್ಲೂ ಬೆತ್ತಲಾಗಿ ಓಡಾಡ್ತಾ ಮನೆಯವರು ಅಕ್ಕಪಕ್ಕದವರಿಗೂ ಮುಜುಗರ ಉಂಟು ಮಾಡ್ತಿದ್ನಂತೆ. ಮತ್ತೊಂದು ವಿಚಾರ ಏನಂದ್ರೆ, ಈಗಾಗಲೇ 2 ಮದುವೆಯಾಗಿದ್ದ ಸಂತ್ರಸ್ತೆ ಮಂಜುನಾಥನ ಪ್ರೀತಿಗೆ ಸೋತು 2ನೇ ಪತಿಗೆ ಡಿವೋರ್ಸ್ ಕೊಟ್ಟು ಇವನನ್ನ ಮದುವೆಯಾಗಿದ್ಲಂತೆ. ಆದ್ರೆ ಇವನ ಕಾಟಕ್ಕೆ ಹೈರಾಣಾಗಿ ಹೋಗಿದ್ದಾಳೆ. ಪತಿಯ ಹುಚ್ಚಾಟ ಪತ್ನಿಗೆ ಸಂಕಟ ತಂದಿದೆ. ಈ ಸೈಕೋಪತಿಗೆ ಹೇಗೆ ಬುದ್ಧಿ ಕಲಿಸ್ತಾರೆ ಕಾದು ನೋಡ್ಬೇಕು. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.